ಹಾಗಾದ್ರೆ ಬನ್ನಿ ಇವಾಗ ಡಬ್ಲಿನ್ ಟೂರ್ ಮಾಡೋಣ ಈ ಹಾಪ್ ಆನ್ ಹಾಪ್ ಆಫ್ ಬಸ್ ಅಲ್ಲಿ. ನಾವು ಇವಾಗ ನೋಡ್ತಾ ಇರೋದು ಓಕೊನಲ್ ಸ್ಟ್ಯಾಚ್ಯೂ. ಇದು ಕೂಡ ಸಿಟಿ ಸೆಂಟರ್ ಅಲ್ಲೇ ಇದೆ. ಈ ಡಬ್ಲಿನ್ ಸಿಟಿ ಅನ್ನೋದು ಈ ರಿವರ್ ಲಿಫಿ ಬ್ಯಾಂಕ್ ಮೇಲೆ ಸ್ಪ್ರೆಡ್ ಆಗಿದೆ. ಇವಾಗ ನೋಡಿ ಇಲ್ಲಿ ಕಾಣ್ತಾ ಇರೋದು ಸೆಂಟ್ ಪ್ಯಾಟ್ರಿಕ್ಸ್ ಕ್ಯಾಥೆಡ್ರಲ್. ರೀಸೆಂಟ್ ಆಗಿ ಇನ್ಸ್ಟಾಲ್ ಮಾಡಿದ್ದಾರೆ. ಇದು ಸ್ಪೈರ್ ಆಫ್ ಡಬ್ಲಿನ್ ಆಪೋಸಿಟ್ ಇದೆ. ಈಗ ನೋಡಿ ಅಲ್ಲಿ ಕಾಣ್ತಿರೋದು ನ್ಯೂಯಾರ್ಕ್ ಸ್ಟ್ರೀಟ್ ನಲ್ಲಿ ಇರೋ ಜನ. ನಾನು ತೋರಿಸ್ತಾ ಇರೋದು ನಿಮ್ಗೆಲ್ಲ ಐಲ್ಯಾಂಡ್ ನಲ್ಲಿ ಯಾವ ರೀತಿ ಪಾರ್ಕ್ ಇರುತ್ತೆ ಅಂತ. ಮನೆಯಿಂದ ಮಾಡ್ಕೊಂಡ್ಬಿಟ್ಟು ಚಪಾತಿ ಒಳಗಡೆ ವೆಂಚರ್ಸ್. ಇದು ಇವಾಗ ಕಾಣಿಸ್ತಾ ಇದೆಲ್ಲ ಇದು ಫೀನಿಕ್ಸ್ ಪಾರ್ಕ್ ಅಂತ. ಇದು ತುಂಬಾ ಓಲ್ಡೆಸ್ಟ್ ಪಾರ್ಕ್, ಆಮೇಲೆ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಇದು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಐರ್ಲೆಂಡ್ ಕ್ಯಾಪಿಟಲ್ ಡಬ್ಲಿನ್ ಸಿಟಿಯ ಒಂದು ಟೂರ್ ನ ಮಾಡ್ತಾ ಇದ್ದೀನಿ. ನಾವು ಬಂದಿದ್ದೀವಿ ಹಾಪ್ ಆನ್ ಹಾಪ್ ಆಫ್ ಬಸ್ ಪಾಯಿಂಟ್ ಅಂತ. ಈ ಬಸ್ ಟೂರ್ ಅಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಪ್ಲೀಸ್ ಜಾಯ್ನ್ ಅಸ್. ನಾವಿವತ್ತು ಹಾಪ್ ಆನ್ ಹಾಪ್ ಆಫ್ ಬಸ್ ಅಲ್ಲಿ ಡಬ್ಲಿನ್ ಟೂರ್ ನ ಮಾಡ್ತಾ ಇದೀವಿ. ಈ ಹಾಪ್ ಆನ್ ಹಾಪ್ ಆಫ್ ಬಸ್ ಏನಪ್ಪಾ ಅಂದ್ರೆ ಒಂದು ಡಬಲ್ ಡೆಕರ್ ಬಸ್, ಮೇಲ್ಗಡೆ ಓಪನ್ ಕೋಚ್ ಇರುತ್ತೆ. ಇದರಲ್ಲಿ ನಾವು ಎಂಟೈರ್ ಡಬ್ಲಿನ್ ಸಿಟಿನ ನೋಡಬಹುದು. ಇವರ ಒಂದು ರೂಟ್ ಮ್ಯಾಪ್ ಅಲ್ಲಿ ಟೋಟಲಿ 26 ಸ್ಟಾಪ್ಸ್ ಇದೆ. ನಾವು ಯಾವ ಸ್ಟಾಪ್ ಅಲ್ಲಿ ಬೇಕಾದ್ರೂ ಹತ್ತಬಹುದು, ಯಾವ ಸ್ಟಾಪ್ ಅಲ್ಲಿ ಬೇಕಾದ್ರೂ ಇಳಿಬಹುದು. ನಮ್ಗೆ ಇಂಟ್ರೆಸ್ಟೆಡ್ ಇರೋ ಸ್ಟಾಪ್ ಅಲ್ಲಿ ಇಳಿದ್ಬಿಟ್ಟು ನಾವು ಸೈಟ್ ಸೀಯಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಸ್ಟಾಪ್ ಗೆ ಹೋಗ್ಬೋದು. ಎವ್ರಿ ಸ್ಟಾಪ್ ಅಲ್ಲೂ ಕೂಡ ಈ ಬಸ್ ಫ್ರೀಕ್ವೆನ್ಸಿ ಎವ್ರಿ 10 ಮಿನಿಟ್ಸ್ ಇರುತ್ತೆ. ಇದೇ ಈ ಹಾಪ್ ಆನ್ ಹಾಪ್ ಆಫ್ ಬಸ್ ಕಾನ್ಸೆಪ್ಟ್. ಯಾವಾಗ ಬೇಕಾದ್ರೆ ಇಳಿಬಹುದು, ಯಾವಾಗ ಬೇಕಾದ್ರೆ ಹತ್ತಬಹುದು. ಥ್ರೂ ಔಟ್ ದ ಡೇ ಬಸ್ ಅವೈಲಬಿಲಿಟಿ ಇರುತ್ತೆ. ಸಿಂಗಲ್ ಅಡಲ್ಟ್ ಟಿಕೆಟ್ ಪ್ರೈಸ್ €35 ಮತ್ತೆ ಕಿಡ್ಸಿಗೆಲ್ಲ ಫ್ರೀ ಇರುತ್ತೆ. ನಾವು ನೋಡೋ ಪ್ರತಿಯೊಂದು ಲೊಕೇಶನ್ ಅಥವಾ ಸೈಟ್ ಸೀಯಿಂಗ್ ಪ್ಲೇಸಸ್ ನ ಲ್ಯಾಂಡ್ ಮಾರ್ಕ್, ರೋಡ್ಸ್, ಹಿಸ್ಟ್ರಿ ಮತ್ತೆ ಮಾನ್ಯುಮೆಂಟ್ಸ್ ಆಗಿರ್ಬೋದು, ಸ್ಕಲ್ಪ್ಚರ್ಸ್ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಕಾಮೆಂಟ್ರಿ ಥ್ರೂ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಬನ್ನಿ ಇವಾಗ ಡಬ್ಲಿನ್ ಟೂರ್ ಮಾಡೋಣ ಈ ಹಾಪ್ ಆನ್ ಹಾಪ್ ಆಫ್ ಬಸ್ ಅಲ್ಲಿ. ಒಂದೊಳ್ಳೆ ಸನ್ನಿ ಡೇ ದಿನ ಈ ಓಪನ್ ರೂಫ್ ಬಸ್ ನಲ್ಲಿ ಕುತ್ಕೊಂಡು ಈ ಯುರೋಪ್ ಸಿಟಿನ ನೋಡೋದಿದೆಯಲ್ಲ, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇದು ನೋಡಿ ಓಕೊನಲ್ ಸ್ಟ್ರೀಟ್ ಅಪ್ಪರ್ ಅಂತ ಹೇಳ್ತಾರೆ. ಇದು ಹಾರ್ಟ್ ಆಫ್ ದಿ ಡಬ್ಲಿನ್ ಸಿಟಿ ಸೆಂಟರ್. ಇದು ಇಲ್ಲಿಂದ ನಾವು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ನಮ್ಮ ಮುಂದೆ ಕಾಣಿಸ್ತಾ ಇರೋದು ಮಾನ್ಯುಮೆಂಟ್ ಆಫ್ ಲೈಟ್ ಅಂತ. ಇದನ್ನ ಸ್ಪೈರ್ ಆಫ್ ಡಬ್ಲಿನ್ ಅಂತ ಕರೀತಾರೆ. ಇದು ಅರೌಂಡ್ 390 ಫೀಟ್ ಹೈಟ್ ಅಲ್ಲಿ ಇದೆ. ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ. ಇದು ನೋಡಿ ಡಬ್ಲಿನ್ ಪೋರ್ಟಲ್ ಅಂತ. ಇದು ಏನಂದ್ರೆ ನ್ಯೂಯಾರ್ಕ್ ಸಿಟಿ ಸೆಂಟರ್ ಇರೋ ಪೀಪಲ್ ನ ಮತ್ತೆ ಡಬ್ಲಿನ್ ಸಿಟಿ ಸೆಂಟರ್ ಇರೋ ಪೀಪಲ್ ನ ಕನೆಕ್ಟ್ ಮಾಡುತ್ತೆ. ಇದು ನೋಡಿ ಡಬ್ಲಿನ್ ಅಲ್ಲಿ ರೀಸೆಂಟ್ ಆಗಿ ಇನ್ಸ್ಟಾಲ್ ಮಾಡಿದ್ದಾರೆ. ಇದು ಸ್ಪೈರ್ ಆಫ್ ಡಬ್ಲಿನ್ ಆಪೋಸಿಟ್ ಇದೆ. ಈಗ ನೋಡಿ ಅಲ್ಲಿ ಕಾಣ್ತಿರೋದು ನ್ಯೂಯಾರ್ಕ್ ಸ್ಟ್ರೀಟ್ ನಲ್ಲಿ ಇರೋ ಜನ. ನಮ್ಗೆ ಯಾರಾದ್ರೂ ನ್ಯೂಯಾರ್ಕ್ ನಲ್ಲಿ ಗೊತ್ತಿದ್ರೆ ನಾವು ಅವರಿಗೆ ಕಾಲ್ ಮಾಡ್ಬಿಟ್ಟು ಆ ಸ್ಪಾಟ್ ಅಲ್ಲಿ ಬಂದು ಇರೋಕ್ ಹೇಳ್ಬೋದು. ನಾವ್ ಇಲ್ಲಿಂದಾನೇ ಹ್ಯಾಂಡ್ ವೇವ್ ಮಾಡ್ಬೋದು. ಅಲ್ಲಿ ಇರೋರು ನಮಗೆ ಕಾಣ್ತಾರೆ, ನಾವು ಅವ್ರಿಗೆ ಕಾಣಿಸ್ತೀವಿ. ಇದು ನೋಡಿ ನಮಗೆ ಕಾಣಿಸ್ತಾ ಇರೋದು GPO ಅಂತ. GPO ಬಿಲ್ಡಿಂಗ್ ಜನರಲ್ ಪೋಸ್ಟ್ ಆಫೀಸ್ ಮ್ಯೂಸಿಯಂ ಬಿಲ್ಡಿಂಗ್. ಇದು ಕೂಡ ಡಬ್ಲಿನ್ ಅಲ್ಲಿ ತುಂಬಾ ಫೇಮಸ್. ಸಿಟಿ ಸೆಂಟ್ರಲ್ ಇದೆ ಇದು ಕೂಡ. ನಾವು ಇವಾಗ ನೋಡ್ತಾ ಇರೋದು ಓಕೊನಲ್ ಸ್ಟ್ಯಾಚ್ಯೂ. ಇದು ಕೂಡ ಸಿಟಿ ಸೆಂಟರ್ ಅಲ್ಲೇ ಇದೆ. ಈ ಡಬ್ಲಿನ್ ಸಿಟಿ ಅನ್ನೋದು ಈ ರಿವರ್ ಲಿಫಿ ಬ್ಯಾಂಕ್ ಮೇಲೆ ಸ್ಪ್ರೆಡ್ ಆಗಿದೆ.
ಇದು ನೋಡಿ ಒನ್ ಆಫ್ ದ ಬ್ಯೂಟಿಫುಲ್ ಬ್ರಿಡ್ಜಸ್. ಈ ತರ ಸಿಟಿ ಸೆಂಟರ್ ತುಂಬಾ ಬ್ರಿಡ್ಜಸ್ ಇದೆ. ಇದು ಜೇಮ್ಸ್ ಜಾಯ್ಸ್ ಬ್ರಿಡ್ಜ್ ಅಂತ. ನೋಡಿ ಈ ರಿವರ್ ಲಿಫಿ ಥ್ರೂ ದ ಸಿಟಿ ಹರಿಯುತ್ತೆ ಡಬ್ಲಿನ್ ಸಿಟಿ ಸೆಂಟರ್ ಅಲ್ಲಿ. ಆ ಕಡೆ ಈ ಕಡೆ ಎರಡು ಸೈಡು ಇದು ಸಿಟಿ ಸ್ಪ್ರೆಡ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಬ್ಯೂಟಿಫುಲ್ ವ್ಯೂ ಮಾತ್ರ. ಇದು ನೋಡಿ ಒನ್ ಆಫ್ ದ ಬ್ರಿಡ್ಜಸ್, ಪ್ರಾಮಿನೆಂಟ್ ಬ್ರಿಡ್ಜಸ್. ಇದು ಹಾಫ್ ಅ ಪೆನ್ನಿ ಬ್ರಿಡ್ಜ್ ಅಂತ, ಹಾಫ್ ಪೆನ್ನಿ ಬ್ರಿಡ್ಜ್ ಅಂತ ಕರೀತಾರೆ. ಇದ್ರ ಹಿಸ್ಟ್ರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಏನಪ್ಪಾ ಅಂದ್ರೆ 1860s ಅಲ್ಲಿ ಈ ಬ್ರಿಡ್ಜ್ ನ ಯೂಸ್ ಮಾಡ್ತಿದ್ರಂತೆ. ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದಕ್ಕೆ ಹಾಫ್ ಅ ಪೆನ್ನಿ ಕೊಡ್ತಿದ್ರಂತೆ, ಅರ್ಧ ಪೆನ್ನಿ ಕೊಡ್ತಿದ್ರಂತೆ. ಇಲ್ಲಿ ಕಾಣ್ತಾ ಇರೋದು ನ್ಯಾಷನಲ್ ಗ್ಯಾಲರಿ ಆಫ್ ಐರ್ಲೆಂಡ್. ಇಲ್ಲಿ ಐರಿಷ್ ಪೇಂಟಿಂಗ್ಸ್ ನ ಕಲೆಕ್ಷನ್ ಕೂಡ ಇಟ್ಟಿದ್ದಾರೆ. ನಾವು ಎಲ್ಲ ಸ್ಟಾಪ್ ಅಲ್ಲೂ ಇಳಿದು ನೋಡ್ಕೊಂಡ್ ಬರಕ್ ಆಗ್ಲಿಲ್ಲ. ನಾನು ಡಬ್ಲಿನಲ್ಲಿ ಇರೋ ಮೇಜರ್ ಪ್ಲೇಸಸ್ ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ನೋಡಿ, ಇಲ್ಲಿ ಕಾಣ್ತಾ ಇರೋದು ಗವರ್ನಮೆಂಟ್ ಬಿಲ್ಡಿಂಗ್, ಅಂದ್ರೆ ಐರ್ಲೆಂಡ್ ನ ಗವರ್ನಮೆಂಟ್ ಬಿಲ್ಡಿಂಗ್. ಇದು ನಮ್ಮ ಇಂಡಿಯಾದಲ್ಲಿ ಪಾರ್ಲಿಮೆಂಟ್ ಇದ್ದಂಗೆ. ಇಲ್ಲಿ ಟೀಶಕ್ ಅಂತಾರೆ, ಅಂದ್ರೆ ಟೀಶಕ್ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅಂತ, ಅವರ ಒಂದು ಬಿಲ್ಡಿಂಗ್ ಇದು. ನೋಡಿ ಇದು ಕನ್ಸ್ಟ್ರಕ್ಷನ್ ಹೇಗಿದೆ, ಡಿಫ್ರೆಂಟ್ ಆಗಿದೆ ಅಲ್ವಾ. ಇವತ್ತು ನೋಡಿ ಎಷ್ಟು ಬಿಸಿಲಿದೆ. ಡಬ್ಲಿನಲ್ಲಿ ಮಾತ್ರ ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಈ ಬಿಸಿಲಲ್ಲೇ ನಾವಿವತ್ತು ಟೂರ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲಾ ಕಡೆನೂ ನಾವು ಇಳಿದು ನೋಡಕ್ ಆಗ್ಲಿಲ್ಲ. ಈಗ ನಾವು ಇಳ್ಕೊಂಡಿರೋದು ಸೆಂಟ್ ಸ್ಟೀಫನ್ಸ್ ಗ್ರೀನ್ ಪಾರ್ಕ್ ಅಂತ. ಇದು ನಮ್ಮ ಬ್ಯಾಂಗ್ಳೂರಲ್ಲಿ ಕಬ್ಬನ್ ಪಾರ್ಕ್, ಲಾಲ್ ಬಾಗ್ ಈ ತರ ಇದೆಯಲ್ಲ, ಆ ತರ ಇದು ಡಬ್ಲಿನಲ್ಲಿ ಒಂದು ದೊಡ್ಡ ಪಾರ್ಕ್. ಇದು ಸಿಟಿ ಸೆಂಟ್ರಲ್ಲೇ ಇದೆ. ಈಗ ನಾವು ಪಾರ್ಕ್ ಒಳಗಡೆ ಹೋಗ್ತಾ ಇದೀವಿ. ಇಲ್ಲೊಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಂಡ್ವಿ. ಅಲ್ಲಲ್ಲಿ ಒಂದ್ ಸ್ವಲ್ಪ ಸಣ್ಣ ಸಣ್ಣ ಲೇಕ್ಸ್ ಗಳಿದೆ, ಪಾಂಡ್ಸ್ ಲೇಕ್ಸ್ ತರ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಈ ತರ ಎಲ್ಲ ಡಕ್ಸ್ ಎಲ್ಲ ಇದಾವೆ. ತುಂಬಾ ಚೆನ್ನಾಗಿದೆ. ಪಾರ್ಕ್ ಮಾತ್ರ ಫುಲ್ ಗ್ರೀನಿಶ್ ಆಗಿದೆ. ಅಭಿ ಅಂತೂ ತುಂಬಾ ಎಂಜಾಯ್ ಮಾಡ್ದ. ಇಲ್ಲಿ ಜನ ಹೇಗ್ ಗೊತ್ತಾ, ಸಮ್ಮರ್ ಬಂತಂದ್ರೆ ಸಾಕು ಯಾರು ಮನೇಲಿರಲ್ಲ. ಯಾಕಂದ್ರೆ ಸಮ್ಮರ್ ಅಲ್ಲೇ ತಾನೇ ತುಂಬಾ ನಮ್ಗೆ ಡೇ ಲೈಟ್ ಅಂತ ಸಿಗೋದು. ಅದಕ್ಕಾಗಿ ಅವ್ರ ಕಿಡ್ಸ್ ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಪಾರ್ಕ್ ಅಲ್ಲಿ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾರೆ. ಆಮೇಲೆ ಅಲ್ಲಲ್ಲೇ ನೋಡ್ಬೋದು ನೀವು, ಪಾರ್ಕ್ ಅಲ್ಲಿ ಮಲ್ಕೊಂಡೆಲ್ಲ ಓದೋದು, ಕುತ್ಕೊಂಡು ಓದೋದು, ಈ ತರನೇ ಮಾಡ್ತಾರೆ. ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ ಸಮ್ಮರ್ ಅಲ್ಲಿ. ಮನೆಯಿಂದ ಚಪಾತಿ ರೋಲ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನಾವು ಸೆಂಟ್ ಸ್ಟೀಫನ್ಸ್ ಗ್ರೀನ್ ಪಾರ್ಕ್ ಅಲ್ಲಿ ಕುತ್ಕೊಂಡು ತಿಂತಾ ಇದ್ದೀವಿ ವೆಜ್ ರೋಲ್ಸ್. ಹಾಯ್ ದೀಪ್ತಿ, ಹೇಗಿದೆ? ಮನೆಯಿಂದ ಮಾಡ್ಕೊಂಡ್ಬಿಟ್ಟು ಚಪಾತಿ ಒಳಗಡೆ ವೆಜ್ ರೋಲ್ಸ್ ಟೇಸ್ಟ್ ಮಾಡ್ತೀನಿ. Hey, Abhi. Hey. ನಾನು ತೋರಿಸ್ತಾ ಇರೋದು ನಿಮಗೆಲ್ಲ ಐರ್ಲೆಂಡ್ನಲ್ಲಿ ಯಾವ ರೀತಿ ಪಾರ್ಕ್ ಇರುತ್ತೆ ಅಂತ. ನಾರ್ಮಲ್ ಆಗಿ ಈ ಥರ ಸ್ಲೈಡು ಮತ್ತು ಸ್ಲಿಂಗ್ಸ್ ಎಲ್ಲ ಹಾಕಿರ್ತಾರೆ. ಸೊ ವೀಕೆಂಡ್ ಬಂತಂದರೆ ಸಾಕು, ಇಲ್ಲೆಲ್ಲ ಪೇರೆಂಟ್ಸು ಸ್ವಲ್ಪ, ಎಸ್ಪೆಷಲಿ ಈ ಸಮ್ಮರ್ ಸೀಸನ್, ಇವಾಗ ಇಲ್ಲಿ ಸಮ್ಮರ್ ಸೀಸನ್ ನಡೀತಾ ಇದೆ. ಈ ಸಮ್ಮರ್ ಸೀಸನಲ್ಲಿ ಒಂದು ಸ್ವಲ್ಪ ಬಿಸಿಲು ಕಂಡ್ರೆ ಸಾಕು, ಯಾರು ಕೂಡ ಮನೇಲಿರಲ್ಲ, ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬಂದ್ಬಿಡ್ತಾರೆ. ನೋಡಿ ಇಲ್ಲಿ ಹೊರಗಡೆ ಈ ಥರ ಲಾನಲ್ಲಿ ಕೂತ್ಕೊಳ್ಳೋದು, ಟೈಮ್ ಸ್ಪೆಂಡ್ ಮಾಡೋದು, ಫುಲ್ ಈವ್ನಿಂಗ್ ಸನ್ಸೆಟ್ ಆಗೋವರೆಗೂ. ಇವಾಗ ಇಲ್ಲಿ 9 o'clock ಸನ್ಸೆಟ್ ಆಗ್ತಾ ಇರೋದು. ಸನ್ಸೆಟ್ ಆಗೋವರೆಗೂ ಈ ಥರ ಬಂದ್ಬಿಟ್ಟು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ.
Banyan tree. It is. See? It's not a banana. Banyan. Paper and a brown paper. ನಾವಿವಾಗ ನಾವು ಪಾರ್ಕ್ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೋಗ್ತಾ ಇದೀವಿ. ಇದು ನೋಡಿ ಜನರಲ್ ಆಗಿ ನಮ್ಮ ಸಿಟಿ ಸೆಂಟರ್ ಡಬ್ಲಿನ್ ಅಲ್ಲಿ ಈ ತರ ಕಾಣುತ್ತೆ. Somebody know me better. I thought that I would miss her more, but I wake up and I feel better. Cause I let somebody go. We've been going on forever. There's no more crying on the floor. And she said it's now or never. So I let somebody go. Ooh. I let somebody go. Ooh. Let somebody go. Ooh. And I let somebody know. ಇವಾಗ ನೋಡಿ ಇಲ್ಲಿ ಕಾಣ್ತಾ ಇರೋದು ಸೆಂಟ್ ಪ್ಯಾಟ್ರಿಕ್ಸ್ ಕ್ಯಾಥೆಡ್ರಲ್. ಈ ಎಲ್ಲ ಯುರೋಪಿಯನ್ ಸಿಟಿಗಳಲ್ಲಿ ಈ ಚರ್ಚಸ್, ಕ್ಯಾಥೆಡ್ರಲ್ಗಳು ಇವುಗಳದ್ದು ಕನ್ಸ್ಟ್ರಕ್ಷನ್ ಮಾತ್ರ ತುಂಬಾ ಐ ಕ್ಯಾಚಿಂಗ್ ಆಗಿರುತ್ತೆ. ಈಗ ನಾವು ನೆಕ್ಸ್ಟ್ ಬಂದಿರೋದು ಇದು ಒಂದು ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಡಬ್ಲಿನ್ ಅಲ್ಲಿ. ಯಾವ್ದಪ್ಪ ಅಂದ್ರೆ ಗಿನ್ನಿ ಸ್ಟೋರ್ ಹೌಸ್. ಇದು ಒಂದು ಬ್ರೀವರಿ ಫ್ಯಾಕ್ಟ್ರಿ. ಇದನ್ನ ನೋಡೋಕೆ ಅಂತ ವರ್ಲ್ಡ್ ವೈಡ್ ಜನ ಬರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋದಾಗ ಆಲ್ರೆಡಿ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿತ್ತು. ಮತ್ತೆ ನಮ್ಗೆ ಇಲ್ಲಿ ಇಳಿದ್ಬಿಟ್ಟು ಒಳಗಡೆ ಎಲ್ಲ ವಿಡಿಯೋ ಕವರ್ ಮಾಡೋದಕ್ಕಾಗ್ಲಿಲ್ಲ. ಇದು ಇವಾಗ ಕಾಣಿಸ್ತಾ ಇದೆಲ್ಲ, ಇದು ಫೀನಿಕ್ಸ್ ಪಾರ್ಕ್ ಅಂತ. ಇದು ತುಂಬಾ ಓಲ್ಡೆಸ್ಟ್ ಪಾರ್ಕ್, ಆಮೇಲೆ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಇದು. ಊಟ ಮಾಡೋಣವಾ? ವಾಂಗಿಬಾತ್ ಫೀನಿಕ್ಸ್ ಪಾರ್ಕ್ ಅಲ್ಲಿ ವಾಂಗಿಬಾತ್. ಅಭಿ ಇಲ್ಲೊಂದು ಬಾಕ್ಸ್ ಇದೆ, ಓಪನ್ ಮಾಡು. ಸಖತ್ತಾಗಿದೆ. ಪಿಕ್ನಿಕ್ ಚೆನ್ನಾಗಿದೆಲ್ಲ. ಇವತ್ತು ಡೇ ಪೂರ್ತಿ ತುಂಬಾ ಚೆನ್ನಾಗಿತ್ತು. ನಾವು ಒಂದು ಒಳ್ಳೆ ಪಿಕ್ನಿಕ್ ಟೂರ್ ತರ ಎಂಜಾಯ್ ಮಾಡಿದ್ವಿ. ಇವಾಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.